ರಾಜ್ಯದಲ್ಲಿ ಮಳೆ ಬಾರದೆ ಅನ್ನದಾತರು ಕಂಗಾಲಾಗಿದ್ದಾರೆ. ರಾಯಚೂರಿನಲ್ಲಿ ಬರ ಇದೆ, ಕೆಲಸ ಅರಸಿ ಈಗ ಜನ ಊರು ಬಿಟ್ಟು ಬರ್ತಾ ಇದ್ದಾರೆ. ಕೆಲಸವನ್ನ ಅರಸಿ ಬೆಂಗಳೂರು, ಹೈದರಾಬಾದ್ ವಲಸೆ ಹೋಗ್ತಾ ಇದ್ದಾರೆ ಜನರು. ರಾಯಚೂರಿನಲ್ಲಿ ಮಳೆ ಇಲ್ಲದೆ ಬರದ ಪರಿಸ್ಥಿತಿ ಇದೆ. ಇನ್ನು ಅಲ್ಲಿದ್ದೇನ್ ಮಾಡೋದು? ಮಳೆ ಬರ್ತಾ ಇಲ್ಲ, ವ್ಯವಸಾಯ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಉಳಿದಿರೋ ದಾರಿ ಕೆಲಸ. ಹಾಗಾಗಿ ಕೆಲಸವನ್ನ ಅರಸಿ ವಲಸೆ ಹೋಗ್ತಾ ಇದ್ದಾರೆ ಜನರು. ಹೈದರಾಬಾದ್ ಹಾಗೂ ಬೆಂಗಳೂರಿನ ಕಡೆ ಗ್ರಾಮದ 90 ಮನೆಗಳಲ್ಲಿ 30ಕ್ಕೂ ಹೆಚ್ಚು ಮನೆಗಳಿಗೆ ಬೀಗ ಬಿದ್ದಿದೆ. ಮಳೆಯೂ ಇಲ್ಲ, ದುಡಿಯುವ ಕೈಗೆ ಕೆಲಸವೂ ಇಲ್ಲ. ಹಾಗಾಗಿ ಊರ್ ಬಿಡ್ತಾ ಇದ್ದಾರೆ ಜನರು. ಅಟ್ಲೀಸ್ಟ್ ಹೊರ ಬಂದ್ರೆ ಏನಾದ್ರೂ ಕೆಲಸ ಸಿಗತ್ತೆ, ಹೊಟ್ಟೆ ಪಾಡಿಗೆ ಒಂದ್ 4 ಕಾಸು ಆಗತ್ತೆ ಅನ್ನೋದಾಕಿ ಮಳೆ ಕೈಕೊಟ್ಟು ಸಾಕಷ್ಟು ಜನರಿಗೆ ತೊಂದರೆ ಆಗಿದೆ. ಒಂದ್ ಕಡೆ ಕೃಷಿಕರಿಗೆ ಬೆಳೆ ಬೆಳೆಯಕ್ಕಾಗದೆ ಮಳೆ ಇಲ್ಲದೆ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಎಷ್ಟೋ ಜನ ಬಿತ್ತನೆ ಕಾರ್ಯ ಶುರು ಮಾಡಿ ಮಳೆ ಬರ್ದೆ ಲಾಸ್ ಆಗಿದೆ. ಇನ್ನು ಹಲವು ರೈತರು ಊರಲ್ಲಿ ಕುತ್ಕೊಂಡು ಏನ್ ಮಾಡೋದು? ಮಳೆಯೂ ಇಲ್ಲ, ಬೆಳೆಯೂ ಇಲ್ಲ. ಹಾಗಾಗಿ ವಲಸೆ ಹೋಗ್ತಾ ಇದ್ದಾರೆ. ಬಿಸಿಲನಾಡು ರಾಯಚೂರು ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಅನ್ನದಾತರು ಕಂಗಾಲಾಗೋಗಿದ್ದಾರೆ. ಮಳೆ ನಂಬಿ ಭೂಮಿಯಲ್ಲಿ ಬೀಜ ಬಿತ್ತನೆ ಮಾಡಿದಂತ ರೈತರು ಮೊಳಕೆ ಹೊಡಿಲಾರ್ದನೆ ಈಗ ಊರು ಬಿಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ನಾವಿವತ್ತು ರಾಯಚೂರು ತಾಲೂಕಿನ ಹೂಗನಹಳ್ಳಿ ಅನ್ನುವಂತ ಒಂದು ಗ್ರಾಮದಲ್ಲಿದ್ದೇವೆ. ನೀವು ಕೂಡ ನೋಡ್ತಾ ಇರ್ಬೋದು. ಈ ಗ್ರಾಮದಲ್ಲಿ ಇರ್ತಕ್ಕಂತ ಬಹುತೇಕ ಮನೆಯಲ್ಲಿರ್ತಕ್ಕಂತ ಏನು ಜನರಿದ್ರು ಅವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಈಗ ಪಟ್ಟಣ ಸೇರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಮನೆಯಲ್ಲಿ ವಯಸ್ಸಾದಂತ ಅಪ್ಪ ಅಮ್ಮ ಇದ್ರೆ ಅವ್ರನ್ನ ಬಿಟ್ಟು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಊರು ಬಿಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದ್ರೆ ಮಳೆ ಇಲ್ದೇನೆ ಈಗಾಗಲೇ ಬೆಳೆ ಎಲ್ಲವೂ ಕೂಡ ಹಾಳಾಗಿ ಒಣಗಿ ಹೋಗಿದಾವೆ. ಬೀಜ ಗೊಬ್ಬರಕ್ಕಾಗಿ ಮಾಡಿದಂತ ಸಾಲ ಕೂಡ ಕಟ್ಟಲಾರದಂತ ಸ್ಥಿತಿಯಲ್ಲಿದ್ದಂತ ರೈತರು ಊರು ಬಿಟ್ಟು ಬೇರೆ ಪಟ್ಟಣಗಳಿಗೆ ಸೇರ್ತಾ ಇದ್ದಾರೆ, ಗುಳೆಯನ್ನ ಹೋಗ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ತಮ್ಮ ಮನೆಗಳನ್ನ ಬಂದ್ ಮಾಡಿಕೊಂಡು ಹೋಗುವವರು ಕೂಡ ಇದ್ದಾರೆ. ಈಗಾಗಲೇ ಸುಮಾರು ಈ ಒಂದು ಗ್ರಾಮದಲ್ಲಿ 95ಕ್ಕೂ ಹೆಚ್ಚು ಮನೆಗಳಿದ್ದು ಬಹುತೇಕ ಜನರೆಲ್ಲರೂ ಕೂಡ ಈ ರೀತಿಯಾಗಿ ಮನೆಗಳಿಗೆ ಬೀಗ ಹಾಕೊಂಡು ಗುಳೆ ಹೋಗುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ. ಹತ್ರದ ಹೈದರಾಬಾದ್, ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಒಂದ್ ಕಡೆ ದನ ಕರುಗಳಿಗೂ ಕೂಡ ಮೇವಿಲ್ಲದಂತ ಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಕೈ ಕೊಟ್ಟಿದ್ರಿಂದ ಏನು ಬೆಳೆ ಹಾಕ್ಬೇಕಾಗಿತ್ತು, ಮಳೆ ಬಂದ್ರೆ ಮಾತ್ರ ಬೆಳೆ ಆಗುತ್ತೆ ಅನ್ನುವಂತ ಭೂಮಿಗಳನ್ನ ಇಲ್ಲಿ ಈ ಗ್ರಾಮದಲ್ಲಿ ಇದಾವೆ. ಹಾಗಾಗಿ ಮಳೆ ಇಲ್ಲ ಅಂತಂದ್ರೆ ಬೆಳೆನೂ ಇಲ್ಲ. ಹಾಗಾಗಿ ಊರೆಲ್ಲವೂ ಕೂಡ ಈಗ ಬಣಗೊಡ್ತಿರೋದು ಇಲ್ಲಿ ಕಾಣಬಹುದಾಗಿದೆ. ನನ್ನ ಜೊತೆ ಗ್ರಾಮಸ್ಥರಿದ್ದಾರೆ, ನಾನು ಆ ಗ್ರಾಮಸ್ಥರನ್ನೇ ಮಾತಾಡಿಸ್ತೀನಿ. ಸರ್, ಮಳೆ ಇಲ್ಲದ ರೀತಿ ಏನೇನು ಆಗ್ತಾ ಇದೆ? ನಿಮ್ಮ ಪ್ರಾಬ್ಲಮ್ ಏನಾಗಿದೆ? ಸರ್, ಬೀಜ ತಂದಿದ್ದೀವಿ, ಹೊಲದಲ್ಲಿ ಹಾಕಿದ್ದೀವಿ, ಮಳೆ ಇಲ್ದಂಗೆ ಎಲ್ಲ ಒಣಗೋಗ್ಬಿಟ್ಟಿದೆ. ಸಾಲ ಗೊಬ್ಬರ ತಂದ್ಕೊಂಡು ಕುಂಟೆ ಹೊಡೆದು ಎಲ್ಲ ಸಾಲ ಮಾಡ್ಕೊಂಡಿದ್ದಾರೆ. ದುಡಿಯಲಿಕ್ಕೆ ಬೆಂಗಳೂರು, ಪುನಾ, ಹೈದರಾಬಾದು ಇಲ್ಲಿದ್ದವರೆಲ್ಲ ಗುಳೆ ಹೋಗಿದ್ದಾರೆ ಸರ್. ಏನು ಮಾಡ್ಬೇಕು? ಮಳೆ ಇಲ್ಲ, ಬರಗಾಲ ಬಂದಿದೆ, ಹಂಗಾಗಿ ಎಲ್ಲ ಗುಳೆ ಹೋಗ್ತಿದ್ದಾರೆ ಸರ್ ಇಲ್ಲಿರೋರು. ಅಲ್ಲ, ಈಗ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕೆಲಸ ಕೊಡ್ತಾರಲ್ಲ, ಅದು ಕೂಡ ಕೊಡ್ತಾ ಇಲ್ವಾ? ಇಲ್ಲ ಸರ್, ಕೊಡ್ತಾ ಇಲ್ಲ. ಉದ್ಯೋಗ ಖಾತ್ರಿ ಕೆಲಸ ಇಲ್ಲ. ನಮ್ಮೂರಿಗೆ ಇದುವರೆಗಾದರೂ ಉದ್ಯೋಗ ಖಾತ್ರಿ ಕೆಲಸ ಇಲ್ಲ, ಕೊಡ್ತಾ ಇಲ್ಲ. ಯಾವುದೇ ಇಲ್ದದಕ್ಕೆ ಗುಳೆ ಹೋಗ್ತಿದ್ದಾರೆ ಸರ್. ಈಗಿನ ಮಟ್ಟ ಅಲ್ಲಿ ಬೆಂಗಳೂರು ಆ ಕಡೆ ಹೋಗಿ ದುಡ್ಕೊಂಡು ತಿಂತಿದ್ದಾರೆ ಸರ್. ಓಕೆ, ಇನ್ನು ಬೇರೆ ಬೇರೆ ಗ್ರಾಮಸ್ಥರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಈಗ ಏನೇನು ಸಮಸ್ಯೆ ಆಗ್ತಾ ಇದೆ ಹಳ್ಳಿಯಲ್ಲಿ? ಸರ್, ಹಳ್ಳಿಯಲ್ಲಿ ಅಂತಂದರೆ ಇಲ್ಲಿ ಭೀಕರ ಬರಗಾಲ ಸರ್. ಇಲ್ಲಿ ಮಳೆ ಇಲ್ಲ. ಏನಾದರೂ ವಾಡಿಕೆಯಂತೆ ಪೂರ್ತಿ ಕಡಿಮೆ ಸರ್. 10% ಮಳೆ ಇಲ್ಲ. ಆಲ್ರೆಡಿ ಹುಡುಗರನ್ನ ಕರ್ಕೊಂಡೋಗಿ ಮನೆ ಕೀಲಾಕೊಂಡೋಗಿ ಶಾಲೆ ಬಿಡಿಸಿ ಹುಡುಗರನ್ನ ದುಡಿಯೋಕೆ ಇಟ್ಟಿದ್ದಾರೆ ಬೆಂಗಳೂರು, ಪೂನಾ, ಗುಲ್ಬರ್ಗ. ಈಗ ಬರ್ಬೇಕಂದ್ರೆ ಮತ್ತೆ ಅವ್ರು 6 ತಿಂಗಳು ಬರ್ಬೇಕು ಸರ್. ಕುಡಿಯೋಕ್ಕೆ ಸಹ ನೀರಿಲ್ಲ. ಜಾನುವಾರುಗಳಿಗಂತ ಸರ್ ಕುಡಿಯೋಕೆ ನೀರಿಲ್ಲ. ಹಾಕಿದ ಕೆಲವೊಬ್ಬರು ರೈತರು ಏನೋ ಇಲ್ಲಿ ಬಂದು ಸಾಲ ಪಾಲ ಮಾಡಿ ತಂದು ಬೀಜ ಹಾಕಿದ್ದಾರೆ, ಅವೆಲ್ಲ ಒಣಗಿಬಿಟ್ಟಿದ್ದಾರೆ. ಈ ಎಲ್ಲ ಟೋಟಲ್ ರೈತರ ಸಾಲದಲ್ಲಿ ಮುಳುಗಿಬಿಟ್ಟಿದ್ದಾರೆ. ಅದಕ್ಕಾಗಿ ನಾವೇನು ಸರ್ ಅಂತಂದರೆ ಸರ್ಕಾರಕ್ಕೆ ಒಂದು ಬೇಡಿಕೆ ಇಟ್ಟಿದ್ದೀವಿ. ದಯವಿಟ್ಟು ರಾಯಚೂರು ಜಿಲ್ಲೆಯನ್ನಾಗಿ ಬರಗಾಲ ಎಂದು ಘೋಷಣೆ ಮಾಡಬೇಕು. ಆದಷ್ಟು ಸರ್ ನರೇಗಾ ಯೋಜನೆ ಅಂತೇಳಿ ಎನರ್ಜಿ ವರ್ಕಿಂದ ಇದೆ, ಅದನ್ನು ಪಂಚಾಯತ್ಕಂದು ಕೊಡ್ತಾ ಇಲ್ಲ. ಹಂಗಾಗಿ ಪೂರ್ತಿ ಬಡವರಾಗಿಬಿಟ್ಟಿದೆ ಸರ್. ಇಲ್ಲಿ ಮಳೆ ಇತ್ತು ಇಲ್ಲ ಇಲ್ಲಿ. ಅಲ್ಲ ಸರ್, ಈಗ ನಿಮ್ಮ ಊರಲ್ಲಿ ಏನು ಪರಿಸ್ಥಿತಿ ಇದೆ? ಏನು ಪರಿಸ್ಥಿತಿ ಅಂದರೆ, ಅದು ನಾವು ಹಾಕಿದ್ದು ಹತ್ತಿ ಹಾಕಿದ್ವಿ, ಜೋಳ ಹಾಕಿದ್ವಿ, ಎಲ್ಲ ಒಣಗೋಗಿಬಿಟ್ಟವ. ಮಳೆ ಇಲ್ಲ, ಏನಿಲ್ಲ. ಮತ್ತು ಅವು ಏನು ಮಾಡಮ್ಮ, ಒಣಗೋಗ್ಯವ. ಈಗ ಯಾವಾಗ ಬೆಂಗಳೂರಿಗಾನ ಹೋಗಬೇಕು, ಹೈದರಾಬಾದ್ಗಾನ ಹೋಗಬೇಕು. ಹಂಗಾಗಿ ನಮ್ಮ ಪರಿಸ್ಥಿತಿ ಹಿಂಗಾಗಿ ಬಂದದ ಸರ್. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.